ಈ ವಿಡಿಯೋ ಮಾಡ್ತಿರೋದೇ ನಿಮ್ಗೋಸ್ಕರ. ಈ ವಿಡಿಯೋನ ಕೊನೆ ತನಕ ನೋಡಿ. ಮೊನ್ನೆ ನಾನೊಂದು ವಿಡಿಯೋನ ಬಿಟ್ಟಿದ್ದೆ, ಆ ವಿಡಿಯೋನೇ ಇದು. ವರ್ಚು ಸಾಯಿ ಪ್ರಕೃತಿ ನಿವಾಸ್ ಇದಿರೋದು ವಿದ್ಯಾನಗರ್ ಯಲಹಂಕ ಬೆಂಗಳೂರಲ್ಲಿ ಬರುತ್ತೆ. ಇದು ಟೋಟಲ್ ಆಗಿ 6.5 ಎಕರ್ಸ್ ಅಲ್ಲಿ ಮಾಡಿರೋ ಲೇಔಟ್. ಇಲ್ಲಿ 153 ಸೈಟ್ಸ್ ಗಳು ಅವೈಲೇಬಲ್ ಇದೆ. ಈ ಲೇಔಟ್ ಅಕ್ಕಪಕ್ಕದಲ್ಲಿ ನಿಮ್ಗೆ ವಸಂತ್ ವಿಹಾರ್ ವಿಲಾಸ್, ವಸಂತ್ ವಿಹಾರ್ ಅಪಾರ್ಟ್ಮೆಂಟ್ ಹಾಗೂ ಜಯಪ್ರಕಾಶ್ ಸ್ಪೋರ್ಟ್ಸ್ ಅಕಾಡೆಮಿ ಇದೆ. ಇಲ್ಲಿ ಸ್ಕ್ವೇರ್ ಫೀಟ್ ನಿಮ್ಗೆ 6699 ರೂಪಾಯಿಂದ ಸ್ಟಾರ್ಟ್ ಆಗ್ತಿದೆ. ಇಲ್ಲಿ 20, 40, 30, 40, 30, 50 ಅಂಡ್ ಆಲ್ ಡೈಮೆನ್ಷನ್ಸ್ ಗಳು ಅವೈಲೇಬಲ್ ಇದೆ. ಹಾಗೆ ಸೂಪರ್ ಆಗಿರೋ ವಿಷಯ ಏನು ಅಂತಂದ್ರೆ ನಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ ನಿಮ್ಗೆ ಸ್ಕ್ವೇರ್ ಫೀಟ್ ಅಲ್ಲಿ 100 ರೂಪೀಸ್ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಮತ್ತೆ ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಹಾಗೂ ಬುಕಿಂಗ್ಸ್ ಗಾಗಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋ ಬಿಟ್ಟಾಗಿಂದ ತುಂಬಾನೇ ಜನ ಮೆಸೇಜ್ ಅಲ್ಲಿ ಸಿಕ್ಕಾಪಟ್ಟೆ ಕ್ವಶನ್ಸ್ ಗಳನ್ನ ಕೇಳಿದೀರಾ. ಆ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡಕ್ಕೋಸ್ಕರನೇ ಈ ಜಾಗಕ್ಕೆ ಬಂದಿರೋದು. ಸೊ ನಮ್ಮ ಜೊತೆ ಇದ್ದಾರೆ ನವೀನ್ ಅವರು. ಹಾಯ್ ಸರ್. ಹಾಯ್ ಸರ್, ಸಿಕ್ಕಾಪಟ್ಟೆ ಕ್ವಶನ್ಸ್ಗಳು ಕೇಳಿದ್ದಾರೆ. ನಿಮಗೆ ಎನ್ಕ್ವೈರೀಸ್ಗಳು ಆಲ್ರೆಡಿ ಬಂದಿರುತ್ತೆ. ತುಂಬ ಜನ ಸಿಕ್ಕಾಪಟ್ಟೆ ಕ್ವಶನ್ಸ್ಗಳು ಬಂದಿದೆ. ಪ್ರತಿಯೊಂದು ನಿಮ್ಮ ಹತ್ರ ಕೇಳ್ತೀನಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಇವಾಗ ರಿಪೀಟೆಡ್ಲಿ ತುಂಬಾ ಕ್ವಶನ್ಸ್ಗಳು ಬರುತ್ತೆ. ಒಂದೇ ಕ್ವಶನ್ 10 ಜನ ಕೇಳಿರ್ತಾರೆ. ಅದೆಲ್ಲ ಮಿಕ್ಸ್ ಮಾಡಿ ಟೋಟಲ್ 10ರಿಂದ 11 ಕ್ವಶನ್ಸ್ಗಳಿದೆ. ಅದನ್ನ ನಿಮ್ಮ ಹತ್ರ ಕೇಳ್ತೀನಿ, ನೀವು ಅದಕ್ಕೆ ಉತ್ತರ ಕೊಡಬೇಕು. ಖಂಡಿತ ಸರ್. ಸರ್, ಕ್ವಶನ್ಸ್ಗಳೆಲ್ಲ ಮೊಬೈಲಲ್ಲಿ ಸೇವ್ ಮಾಡ್ಕೊಬಿಟ್ಟಿದ್ದೀನಿ. ಸರ್, ಮೊದಲನೇ ಕ್ವಶನ್ ಬಂದು ನೀವು ಯಾರು, ಹೆಂಗೆ ನಿಮ್ಮನ್ನು ನಂಬೋದು ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಸರ್. ಸೊ ಮೊದಲಾಗೆ ನನ್ನ ಹೆಸರು ನವೀನ್ ಅಂತೇಳಿ, ನಾನು ಕಂಪನಿ ಅಡ್ಮಿನ್ ಜನರಲ್ ಮ್ಯಾನೇಜರ್ ಆಗಿದ್ದೀವಿ. ಓಕೆ. ನಮ್ಮ ಕಂಪನಿ ಹೆಸರು ಬಂದ್ಬಿಟ್ಟು ವರ್ಚು ಇನ್ಫ್ರಾ ಬಿಲ್ಡರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಓಕೆ. ವಿ ಹ್ಯಾವ್ ಮೋರ್ ದ್ಯಾನ್ 200ರಿಂದ 250 ಜನ ಎಂಪ್ಲಾಯ್ಸ್ ಇದ್ದಾರೆ ನಮ್ಮಲ್ಲಿ ಆಲ್ರೆಡಿ. ಆ್ಯಂಡ್ ದೆನ್ ವಿ ಹ್ಯಾವ್ ಅವರ್ ಓನ್ ಇನ್ಹೌಸ್ ಲೋನ್ ಟೀಮ್, ವಿ ಹ್ಯಾವ್ ಅವರ್ ಓನ್ CRM ಟೀಮ್, ವಿ ಹ್ಯಾವ್ ಅವರ್ ಓನ್ ಅಡ್ಮಿನ್ ಟೀಮ್ ಕೂಡ ಇದೆ. ಓಕೆ. ಅದನ್ನು ಬಿಟ್ಟು ವಿ ಆರ್ ಎ ಕಂಪನಿ ಸಿನ್ಸ್ 2019 ವೇರ್ ವಿ ಹ್ಯಾವ್ ಡನ್ ಮೋರ್ ದ್ಯಾನ್ 55 ಪ್ರಾಜೆಕ್ಟ್ಸ್. ಓಕೆ. ಟೋಟಲ್ ಎಷ್ಟು ವರ್ಷ ಆಯಿತು ಸರ್ ನೀವು? 5 years ಆಗಿದೆ ಸರ್. 5 years ಕಂಪ್ಲೀಟ್ ಮಾಡಿ. ಟೋಟಲ್ ಎಷ್ಟು ಪ್ರಾಜೆಕ್ಟ್ಸ್ಗಳಾಗಿದೆ? 55 ಪ್ರಾಜೆಕ್ಟ್ಸ್. ಓಕೆ, 55 ಪ್ರಾಜೆಕ್ಟ್ಸ್ಗಳು. ಅದರಲ್ಲಿ ವಿ ಹ್ಯಾವ್ ಮೋರ್ ದೆನ್ 700 ಪ್ಲಸ್ ಹ್ಯಾಪಿ ಕಸ್ಟಮರ್ಸ್. ಓಕೆ. ಆ್ಯಂಡ್ ದೆನ್ ವಿ ಹ್ಯಾವ್ ಕಂಪ್ಲೀಟೆಡ್ ಮೋರ್ ದೆನ್ 400 ಸೈಟ್ಸ್ ರಿಜಿಸ್ಟ್ರೇಷನ್ಸ್ ಆಲ್ರೆಡಿ. ಓ, ಸೂಪರ್. ಎಸ್. ಆ್ಯಂಡ್ ದೆನ್ ಅದೊಂದೇ ಅಲ್ಲದೆ ನಾಟ್ ಓನ್ಲಿ ಪ್ಲಾಟ್ ಡೆವಲಪ್ಮೆಂಟ್, we do have our construction team also. So we do construct the home for people who purchase the plot with us. ಓಕೆ. ಅಂದರೆ ಸೈಟ್ ತಗೊಳ್ಳೋದ್ರ ಜೊತೆಗೆ ಅಕಸ್ಮಾತಾಗಿ ಕನ್ಸ್ಟ್ರಕ್ಷನ್ ಮಾಡಿಕೊಡಿ, ಕನ್ಸ್ಟ್ರಕ್ಷನ್ ಮಾಡಿಕೊಡಿ. Yes, we do the construction also. So ನಮ್ಮಲ್ಲಿ ARK ಕನ್ಸ್ಟ್ರಕ್ಷನ್ಸ್ ಅಂತೇಳಿ ನಮ್ಮದೇ ಒಂದು ಸಿಸ್ಟಮ್ ಕನ್ಸರ್ನ್ ಇದೆ. ಸೊ ವೇರ್ ವಿ ಡೂ ದ ಕನ್ಸ್ಟ್ರಕ್ಷನ್ ಫಾರ್ ಅವರ್ ಕಸ್ಟಮರ್ಸ್ ಆಲ್ಸೋ. ಸರ್, ಇದು ಎರಡನೇ ಕ್ವಶನ್ ಬಂದು ಈ ಲೇಔಟ್ ಇದೆಯಲ್ಲ, ಹೌದು, ಇದು ಯಾವ ಖಾತಾ? ಸರ್, ಇದು ಬಂದ್ಬಿಟ್ಟು ನಿಮಗೆ DC ಕನ್ವರ್ಷನ್ ಇಂಡಿವಿಜುವಲ್ CMC ಖಾತಾ ಬರುತ್ತೆ. ಸರ್, ಇದು ಮೂರನೇ ಕ್ವಶನ್ ಬಂದು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತಾ? ಹೌದು ಸರ್, ಖಂಡಿತವಾಗ್ಲೂ. ಇದು ಬಂದ್ಬಿಟ್ಟು DC ಕನ್ವರ್ಷನ್ ಇಂಡಿವಿಜುವಲ್ CMC ಖಾತಾ ಆಗಿರೋದ್ರಿಂದ ಇಟ್ಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್. ಅದರಲ್ಲೂ ಫುಲ್ ಕ್ಯಾಶ್ ಕಸ್ಟಮರ್ಸ್ ಯಾರಾದ್ರೂ ಇದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀವಿ. ಓಕೆ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ ಪಕ್ಕ? 100%. ಸರ್, ಇದು ನಾಲ್ಕನೇ ಕ್ವಶನ್ ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆಯಾ, ಲೀಗಲ್ ವೆರಿಫೈ ಆಗಿದೆಯಾ? 100% ಸರ್. ನಾವು ಒಂದು ಲೇಔಟ್ನ ಡೆವಲಪ್ಮೆಂಟ್ ಮಾಡಬೇಕಾಗಲಿ, ಒಂದು ಲೇಔಟಲ್ಲಿ ಸೈಟ್ನ ಮಾರಬೇಕು ಅಂತಂದ್ರೂ ಕೂಡ ನಾವು ಅದನ್ನು ಲೀಗಲ್ ವೆರಿಫಿಕೇಷನ್ ಮಾಡಿಸ್ತೀವಿ. ಅದನ್ನು ಬಂದ್ಬಿಟ್ಟು ನಮ್ಮ ಒಂದು ಅಡ್ವೊಕೇಟ್ಸ್ ಇರ್ತಾರೆ. ವಿ ಹ್ಯಾವ್ ಅವರ್ ಓನ್ ಲೀಗಲ್ ಟೀಮ್. ನಾವೇನು ಮಾಡ್ತೀವಿ, ಈ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ನ ನಮ್ಮ ಲೀಗಲ್ ಟೀಮ್ ಕೊಟ್ಬಿಟ್ಟು ವಿ ಡು ಒನ್ ರಿಪೋರ್ಟ್ ಕೋಡ್ LSR ರಿಪೋರ್ಟ್, ಲೀಗಲ್ ಸ್ಕ್ರೂಟಿನೈಸ್ ರಿಪೋರ್ಟ್ ಅಂತ ಹೇಳಿ ಮಾಡಿಸ್ತೀವಿ. ಈ ಸಂಬಂಧಪಟ್ಟಾಗಿ ಈ ಪ್ರಾಪರ್ಟಿ ಸಂಬಂಧಪಟ್ಟಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆಯಾ, ವೆದರ್ ದ ಪೀಪಲ್ ಹೂ ಹ್ಯಾವ್ ರಿಜಿಸ್ಟರ್ಡ್ ರೈಟ್ ನೌ ಆರ್ ಲೆಜಿಬಲ್ ಕಾಪೀಸ್, ಓಕೆ, ಆರ್ ಹೂ ವೆರ್ ದ ಕರೆಂಟ್ ಓನರ್ಸ್ ಆರ್ ಅವ್ರ ರಿಜಿಸ್ಟ್ರೇಷನ್ ಬರ್ತಾರಾ ಅಥವಾ ಮುಂಚೆ ತಕರಾರಿತ್ತಾ, ಅದನ್ನೆಲ್ಲ ಚೆಕ್ ಮಾಡಿದ ನಂತರನೇ ನಮ್ಮ ಲಾಯರ್ಸ್ ನಮಗೆ ಒಪಿನಿಯನ್ ಕೊಟ್ಟ ಮೇಲೇ ವಿ ವಿಲ್ ಗೋ ಫಾರ್ ಡೆವಲಪ್ಮೆಂಟ್. ಸರ್, ಇದು ಐದನೇ ಕ್ವಶನ್ ಬಂದು ಸ್ಕ್ವೇರ್ ಫೀಟು ಎಷ್ಟು ನಡೀತಾ ಇದೆ, ಹಾಗೆ ಸಾಮ್ರಾಟ್ ಅವರೇ ನಿಮ್ಮ ವಿಡಿಯೋ ನೋಡ್ಕೊಬಂದ್ರೆ ನಮ್ಗೆ ಏನಾದ್ರು ಡಿಸ್ಕೌಂಟ್ ಇದೆಯಾ? ಖಂಡಿತವಾಗ್ಲೂ ಸರ್. ಸೊ ಪ್ರೈಸ್ ವಿಷಯಕ್ಕಾಗಿ ಬಂದರೆ ನಾವು ಬಂದುಬಿಟ್ಟು ವರ್ಚು ಇನ್ಫ್ರಾ ಬಿಲ್ಡರ್ಸ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಒಂದು ಗೋಲ್ ಏನು ಅಂತಂದರೆ ಎವ್ರಿ ಒನ್ ಇನ್ ದ ಮಿಡಲ್ ಕ್ಲಾಸ್ ಕ್ಯಾನ್ ಬೈ ದ ಪ್ಲಾಟ್. ಏನಕ್ಕೆ ಬೈ ಮಾಡಲಿಕ್ಕಾಗಲ್ಲ? ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದ ಪ್ರೈಸ್ ಪೀಪಲ್ ಆರ್ ಸ್ಟೆಪ್ಪಿಂಗ್ ಬ್ಯಾಕ್. ಸೊ ಎಲ್ರಿಗೂ ಒಂದು ಕರೆನ್ಸಿ ಇರುತ್ತೆ, ವಿ ಹ್ಯಾವ್ ಟು ಬೈ ಅ ಪ್ಲಾಟ್ ಇನ್ ಬ್ಯಾಂಗ್ಳೂರ್ ಅಂತೇಳಿ. ಸೊ ಅದರಿಂದಾಗಿ ಯು ಕ್ಯಾನ್ ಸಿ ಬ್ಯಾಕ್ ಸೈಡ್ ದೇರ್ ಇಸ್ ಅ ವೆರಿ ಬ್ಯೂಟಿಫುಲ್ ವಿಲಾಸ್. ಸೊ ಕರ್ನಾಟಕದ ಎಷ್ಟೋ ಸುಪ್ರಸಿದ್ಧ ಫಿಲ್ಮ್ ಆ್ಯಕ್ಟರ್ಸ್ ಆಗಲಿ, ಸೀರಿಯಲ್ ಆ್ಯಕ್ಟರ್ಸ್ ಆಗಲಿ, ಸೊ ಎಲ್ಲರೂ ಎಷ್ಟೋ ನಮ್ಮ ಡ್ರೋನ್ ವಿಡಿಯೋದಲ್ಲಿ ನೋಡಿರ್ಬೋದು ನೀವು. ಹೌದು. ಸೊ ದೇರ್ ಆರ್ ಮೋರ್ ದ್ಯಾನ್ 200 ವಿಲಾಸ್ ಇಲ್ಲಿ. ಹೌದಾ? ಹೌದು. ಸೊ ವಿ ಹ್ಯಾವ್ ಮೋರ್ ದ್ಯಾನ್ 15 to 20 ಸೆಲೆಬ್ರಿಟೀಸ್ ಸ್ಟೇಯಿಂಗ್ ಇನ್ ದಿಸ್ ವಿಲ್ಲಾ. ಓಕೆ. ಸರ್, ಇದು ಆ ಕಡೆ ಎಷ್ಟು ನಡೀತಾ ಇದೆ ಅದು? ಅದರಲ್ಲಿ ನೀವು ಕೇಳಬೇಕಾದ್ರೆ ಒಂದು ವಿಲ್ಲಾ ಬಂದ್ಬಿಟ್ಟು ನಿಮಗೆ ಇಟ್ ಗೋಸ್ ಅಪ್ ಟು 3 CR. ಓಕೆ, 3 ಕೋಟಿ ನಡೀತಾ ಇದೆ. ಹೌದು. ಸೊ ಪರ್ ಸ್ಕ್ವೇರ್ ಫೀಟ್ ನಿಮಗೆ ಅಲ್ಲಿ ತುಂಬ ಜಾಸ್ತಿ ಇದೆ. ಓಕೆ. ಈ ಕಡೆನೂ ಕೂಡ ನೀವು ಎದುರಿಗೆ ನೋಡ್ಬೋದು, ಅಲ್ಲಿ ಕೂಡ ನಿಮ್ಗೆ ಅಪಾರ್ಟ್ಮೆಂಟ್ಸ್ ಕಾಣಿಸ್ತಾ ಇದೆ. ಸೊ ಆ ಕಡೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಪರ್ಟಿ ಮತ್ತು ಈ ಕಡೆ BMS ಕಾಲೇಜ್ ಪ್ರಾಪರ್ಟಿ. ಓಕೆ. ಸೊ ಇಲ್ಲಿ ಕರೆಂಟಾಗಿ ನಾನು ಹೇಳಬೇಕು ಅಂತಂದರೆ ಕರೆಕ್ಟ್ ಎಕ್ಸಾಕ್ಟ್ ಪ್ರೈಸ್ ಬಂದ್ಬಿಟ್ಟು 8,500 ಇದೆ. ಓಕೆ, 8,500. ಹೌದು. ನೀವು ಕೊಡ್ತಾ ನಾನು ಕೊಡ್ತಾ ಇರೋದು ಬಂದ್ಬಿಟ್ಟು 6,699 ರೂಪಾಯಿ ಕೊಡ್ತಾ ಇದ್ದೀನಿ. ಈಗ ನಮ್ಮ ಫಾಲೋವರ್ಸು ನನ್ನ ವಿಡಿಯೋ ನೋಡ್ಕೊಂಡು ನಿಮ್ಮ ಜಾಗಕ್ಕೆ ಬಂದು ಸಾಮ್ರಾಟ್ ಅವ್ರ ವಿಡಿಯೋ ನೋಡಿದ್ದೀವಿ, ನಮ್ಗೆ ಏನಾದ್ರು ಡಿಸ್ಕೌಂಟ್ ಇದೆಯಾ? ಖಂಡಿತವಾಗ್ಲೂ ಸರ್. ಸೊ ನೀವು ನಮ್ಗೆ ತುಂಬ ಕ್ಲೋಸ್ ಇರೋದ್ರಿಂದ ಸೊ ಐ ವಿಲ್ ಗಿವ್ ದಮ್ ಇನ್ಸ್ಟೆಂಟ್ 100 ರೂಪೀಸ್ ಡಿಸ್ಕೌಂಟ್ ಆ್ಯಂಡ್ ಐ ಗಿವ್ ಇಟ್ ಫಾರ್ 6,599. ಓಕೆ, ಸ್ಕ್ವೇರ್ ಫೀಟಿಂದ ನಿಮಗೆ ಸ್ಕ್ವೇರ್ ಫೀಟಲ್ಲಿ 100 ರೂಪೀಸ್ ಡಿಸ್ಕೌಂಟ್ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ನಮ್ಮ ವ್ಯೂವರ್ಸ್ ಕಡೆಯಿಂದ ಯಾರು ಬಂದರೆ ಒಂದು 100 ರೂಪೀಸ್ ಡಿಸ್ಕೌಂಟ್ನ ಕೊಡ್ತಾ ಇದ್ದಾರೆ. ಸರ್, ಇದು 6ನೇ ಕ್ವಶನ್ ಬಂದು ಇವರ ಪ್ರೊಸೀಜರ್ ಯಾವ ಥರ ಇದೆ?
ನಿಮ್ಮ ಪ್ರೊಸೀಜರ್ ಯಾವ ಥರ ಇದೆ ಅಂತ. ಓಕೆ, ಸೊ ನಮ್ಮ ಪ್ರೊಸೀಜರ್ ಬಂದ್ಬಿಟ್ಟು ಸರ್, ಇಟ್ ಸ್ಟಾರ್ಟ್ಸ್ ಫ್ರಮ್ ಬುಕಿಂಗ್. ಓಕೆ ಸೊ ಈಗ ಬರ್ತಾರೆ ನಮ್ಮ ಸೈಟ್ ವಿಸಿಟಿಗೆ, ನೋಡ್ತಾರೆ ಸೈಟ್ ತುಂಬ ಇಷ್ಟ ಆಗುತ್ತೆ, ಸೊ ದೇ ವಿಲ್ ಪರ್ಚೇಸ್ ದ ಪ್ಲಾಟ್ ಓಕೆ ಬೈ ಪೇಯಿಂಗ್ 1 lakh ಆಸ್ ಬುಕಿಂಗ್ ಅಮೌಂಟ್. ಸರ್ ಅದು ಏನು ಏರೋಪ್ಲೇನ್ ಹೋಗ್ತಾ ಇದೆ ಅಲ್ಲ? ಹೌದು ಸರ್, ಹೌದು. ಸೊ ಅಂದರೆ ಏರ್ಪೋರ್ಟ್ ಹತ್ರನೇ ಇದೆಯಾ? ಖಂಡಿತವಾಗ್ಲು ಸರ್, ಏರ್ಪೋರ್ಟ್ ಇಸ್ ಜಸ್ಟ್ ಅಬೌಟ್ 4 kilometers ಫ್ರಮ್ ಹಿಯರ್. ಬರೀ 4 ಕಿಲೋಮೀಟ್ರಲ್ಲೇ ಏರ್ಪೋರ್ಟ್ ಇದೆ? ಹೌದು. ವಾ ಸೂಪರ್. ಹಾಗಾದ್ರೆ ನಿಮ್ಮ ರೇಟಿಗೂ ಸಂಬಂಧನೇ ಇಲ್ಲ ಅಲ್ಲ? ಹೆವಿ ರೇಟ್ ಹೇಳ್ತಾರಲ್ಲ ಈ ಕಡೆ ಎಲ್ಲ. ಇಲ್ಲೆಲ್ಲ ತುಂಬ ರೇಟ್ ಹೇಳ್ತಾರೆ ಸರ್, ಬಟ್ ಸ್ಟಿಲ್ ನಾವು ಹೇಳ್ದಂಗೆ ನಮ್ಮ ಗೋಲ್ ಬಂದ್ಬಿಟ್ಟು ಆಲ್ ದ ಮಿಡಲ್ ಕ್ಲಾಸ್ ಪೀಪಲ್ and the upper lower middle class people also should be able to buy the plots. So that's the reason we are giving. ಓಕೆ, ಹಾಗೆ ಸಾರಿ ಸರ್ ನಾನು ಇಂಟರಪ್ಟ್ ಮಾಡಿದೆ, ಅದು ನೀವು ಪ್ರೊಸೀಜರ್ ಬಗ್ಗೆ ಹೇಳ್ತಾ ಇದ್ರಿ ಹಂಗೆ. ಎಸ್ ಸರ್, ಸೊ ಪ್ರೊಸೀಜರ್ ಬಂದ್ಬಿಟ್ಟು ಇಟ್ ಸ್ಟಾರ್ಟ್ಸ್ ಫ್ರಮ್ ಬುಕಿಂಗ್. ಸೊ 1 lakh rupees ಬಂದ್ಬಿಟ್ಟು ಬುಕಿಂಗ್ ಅಮೌಂಟ್ ಇರುತ್ತೆ. ಸೊ ಇಷ್ಟ ಆದವರು ಬಂದ್ಬಿಟ್ಟು ಪ್ಲಾಟ್ನ ಬುಕ್ ಮಾಡ್ಕೊಬೇಕಾಗುತ್ತೆ ಫಸ್ಟು. ಓಕೆ, ಅದಾದ ನಂತರ ವಿ ಗಿವ್ ದೆಮ್ 7 days ಟೈಮ್ ಟು ಗೆಟ್ ದ ಡೌನ್ ಪೇಮೆಂಟ್ ಡನ್. ಇನ್ ಕೇಸ್ ಅವ್ರು ಏನಾದರೂ ಲೋನ್ಗೆ ಹೋಗ್ತಾರೆ ಅಂತಂದರೆ 30% ಡೌನ್ ಪೇಮೆಂಟ್ ಮಾಡಿಕೊಂಡು ದೇ ಹ್ಯಾವ್ ಟು ಗೆಟ್ ದ ಅಗ್ರಿಮೆಂಟ್ ಡನ್. ಇಲ್ಲ ನಾನು ಫುಲ್ ಕ್ಯಾಶ್ಗೆ ಹೋಗ್ತೀನಿ ಅಂತಂದರೆ ಇವತ್ತು ಫುಲ್ ಕ್ಯಾಶ್ ಕೊಟ್ಟರೆ ನಾಳೆನೇ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀವಿ ಸರ್. ಓಕೆ, ದಟ್ಸ್ ವೆರಿ ಸಿಂಪಲ್ ಪ್ರೊಸೀಜರ್. ಬಟ್ ಸ್ಟಿಲ್ ಯಾವುದೇ ಒಂದು ಕಸ್ಟಮರು ನಮ್ಮ ಕಂಪನಿಗೆ ಎಂಟರ್ ಆದರೆ ವಿತಿನ್ 1 month ನಾವು ರಿಜಿಸ್ಟ್ರೇಷನ್ ಮಾಡಿಸಿ ಅವ್ರ ಕೈಗೆ ಸೇಲ್ ಇಟ್ಕೊಡ್ಬೇಕು. ದಟ್ಸ್ ಅವರ್ ಮೇನ್ ಗೋಲ್. ಸರ್ ಇದು 7ನೇ ಕ್ವಶನ್ ಬಂದು ಲೋನ್ ಫೆಸಿಲಿಟೀಸ್ ಇದೆಯಾ? ಎಷ್ಟು ಲೋನ್ವರೆಗೂ ಮಾಡಿ ಕೊಡ್ತಾರೆ? ಖಂಡಿತವಾಗಿ ಸರ್, ನಮ್ಮದು ಇನ್ ಹೌಸ್ ಬ್ಯಾಂಕಿಂಗ್ ಟೀಮ್ ಇದೆ. ಸೊ ಡಿಪೆಂಡ್ಸ್ ಅಪಾನ್ ಕಸ್ಟಮರ್ ಪ್ರೊಫೈಲ್. ಸೊ ಅವ್ರ ಕಸ್ಟಮರ್ ಪ್ರೊಫೈಲ್ ತುಂಬ ಚೆನ್ನಾಗಿತ್ತು ಅಂದರೆ ವಿ ಡೂ ಅಪ್ ಟು 70% ಆಫ್ ಲೋನ್. 70% ವರೆಗೂ ಲೋನ್ ಮಾಡಿ ಖಂಡಿತವಾಗ್ಲೂ. ಪ್ರೊಫೈಲ್ ಚೆನ್ನಾಗಿದ್ದರೆ ಪ್ರೊಫೈಲ್ ಚೆನ್ನಾಗಿದ್ರೆ 70 to 80% ಕೂಡ ಲೋನ್ ಮಾಡಿ ಕೊಡ್ತೀವಿ. ಡಿಪೆಂಡ್ಸ್ ಅಪಾನ್ ದರ್ ಸಿಬಿಲ್, ಅವರ ಒಂದು ಲೋನ್ ಟ್ರ್ಯಾಕ್ ಹೇಗಿರುತ್ತೆ, ಪ್ರೀವಿಯಸ್ ಲೋನ್ ಎಲ್ಲ ತೊಗೊಂಡು ಯಾವ ರೀತಿ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಇಲ್ವಾ. ಸೊ ದೇರ್ ಆರ್ ಮೆನಿ ಅದರ್ ಫ್ಯಾಕ್ಟರ್ಸ್ ಟು ಲುಕ್ ಇನ್ ಟು, ಬಟ್ ಸ್ಟಿಲ್ ದೇ ಕ್ಯಾನ್ ಬಿಲೀವ್ ಇನ್ ಅವರ್ ಲೋನ್ ಟೀಮ್. ದೇ ವಿಲ್ ಗೆಟ್ ಇಟ್ ಡನ್ ಈಸಿಲಿ. ಸರ್ ಇದು 8ನೇ ಕ್ವಶನ್ ಬಂದು ಡಾಕ್ಯುಮೆಂಟೇಶನ್ ರಿಜಿಸ್ಟ್ರೇಷನ್ ಎಲ್ಲ ನೀವೇ ಮಾಡ್ಕೊಡ್ತೀರಾ ಹೇಗೆ? ಖಂಡಿತವಾಗ್ಲೂ ಸರ್, ನಮ್ಮ ಕಂಪನಿನಲ್ಲೇ ವಿ ಹ್ಯಾವ್ ಅವರ್ ಓನ್ CRM ಟೀಮ್ ಅಂತ ಇದೆ, ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಟೀಮ್ ಅಂತ ಇದೆ. ಸೊ ನೀವು ಒಂದು ಸರಿ ಬುಕಿಂಗ್ ಮಾಡಿದ ನಂತರ ಅಂಟಿಲ್ ರಿಜಿಸ್ಟ್ರೇಷನ್ ಅವ್ರು ನಿಮ್ಮ ಹತ್ರ ಡೈಲಿ ಕೋಆರ್ಡಿನೇಷನ್ ಮಾಡ್ಕೊಳ್ತಾ ಇರ್ತಾರೆ. ಸೊ ನಿಮ್ಮ ಲೋನ್ ಅಪ್ಡೇಟ್ ಏನಾಗಿದೆ, ಲೋನ್ ಪ್ರೊಸೆಸಿಂಗ್ ಏನಾಗಿದೆ, ನೀವು ಫುಲ್ ಕ್ಯಾಶ್ಗೆ ಹೋಗ್ತಾರೆ, ನೀವು ಪೇಮೆಂಟ್ ಎಷ್ಟು ಮಾಡಬೇಕು, ಯಾವ ರೀತಿ ಸ್ಪ್ಲಿಟ್ ಮಾಡಬೇಕು, ಅಥವಾ ನಿಮ್ಮದು ರಿಜಿಸ್ಟ್ರೇಷನ್ಸ್ ಇದ್ದರೆ ಡೇಟ್ಸ್ ಕನ್ಫರ್ಮ್ ಮಾಡೋದಾಗಲಿ, ಅಗ್ರಿಮೆಂಟ್ಸ್ ಮಾಡೋದಾಗಲಿ, ಸೇಲ್ ಡೀಡ್ಸ್ ಮಾಡೋದಾಗಲಿ. ಸೊ ಪ್ರತಿಯೊಂದಕ್ಕೂ ವಿ ಹ್ಯಾವ್ ಅವರ್ ಓನ್ ಟೀಮ್. ಸೊ ರಿಜಿಸ್ಟ್ರೇಷನ್ ಗಂಟು ನಾವು ಸೇಲ್ ಡೀಡ್ ಕೊಡೋವರೆಗೂ ನಾವು ನಿಮ್ಮ ಜೊತೆ ಇರ್ತೀವಿ. ಸಿಕ್ಕಾಪಟ್ಟೆ ದೊಡ್ಡ ಪ್ರೊಸೀಜರ್, ಕಂಪ್ಲೀಟ್ ಪ್ರೊಸೆಸ್. ಹಂಗಂತೂ ಸತ್ಯವಾಗ್ಲೂ ನಮ್ಮ ಆಡಿಯನ್ಸ್ಗಳಿಗೆ ಅರ್ಥ ಆದರೆ ಸಾಕು. ಖಂಡಿತ ಸರ್. ಸರ್ 9ನೇ ಕ್ವಶನ್ ಮೇಯ್ನ್ ಆಗಿ ಇದು ಯಾವ ಜಾಗದಲ್ಲಿ ಬರುತ್ತೆ ಕರೆಕ್ಟಾಗಿ ಅಡ್ರೆಸ್ ಹೇಳಿ ಸರ್. ಇದು ಆಲ್ಮೋಸ್ಟ್ ಜಾಸ್ತಿ ಸಿಕ್ಕಾಪಟ್ಟೆ ಜನರು ಕೇಳಿರೋ ಕ್ವಶನ್ನೇ ಇದು. ಅಡ್ರೆಸ್ ಎಲ್ಲಿ ಬರುತ್ತೆ? ಯಾಕಂದ್ರೆ ನಾನು ಚಿಕ್ಕದಾಗಿ ಹೇಳಿದೆ ಯಲಹಂಕ, ಮತ್ತೆ ಇದು ಅಡ್ರೆಸ್ ಏನು ಚಿಕ್ಕದಾಗಿ ಹೇಳಿದ್ದೆ, ಸಿಕ್ಕಾಪಟ್ಟೆ ಜನ ಸಾಕಾಗೋಯ್ತು, ಅಷ್ಟು ಮೆಸೇಜ್ಗಳು ಬಂದಿದೆ. ಅಡ್ರೆಸ್ ನ ಕರೆಕ್ಟ್ ಆಗಿ ಹೇಳ್ರಿ ಅಂತಾನೆ ಕೇಳ್ಬಿಟ್ಟಿದ್ದಾರೆ ಸರ್. ಕರೆಕ್ಟ್ ಆಗಿ ಒಂದು ಅಡ್ರೆಸ್ ಹೇಳ್ಬಿಡಿ. ಸರ್ ಇದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ನಾರ್ತ್. ಓಕೆ, ಸೊ ನೀವು ಹೆಬ್ಬಾಳ್, ನೀವು ಸೊ ಬ್ಯಾಂಗ್ಳೂರ್ ಮೆಜೆಸ್ಟಿಕ್ ಇಂದ ನೀವು ಹೆಬ್ಬಾಳ್ ಬರಬೇಕು. ಹೆಬ್ಬಾಳಿಂದ ಇಟ್ಸ್ ಹಾರ್ಡ್ಲಿ 15 to 20 minutes ಡ್ರೈವ್ ಆಗುತ್ತೆ ನಿಮಗೆ. ಓಕೆ, ಸೊ ಅಲ್ಲಿ ಬಂದು ನೀವು ವಿದ್ಯಾನಗರ್ ಹತ್ರ ರೈಟ್ ತಗೋಬೇಕಾಗುತ್ತೆ. ವಿದ್ಯಾನಗರ್ ಜಂಕ್ಷನ್ ಇದೆ ಇಲ್ಲಿ. ವಿದ್ಯಾನಗರ್ ಜಂಕ್ಷನ್ ಹತ್ರ ರೈಟ್ ತಗೊಂಡು ಅಲ್ಲೇ ವಿ ಹ್ಯಾವ್ ದ ನೇಮ್ ಬೋರ್ಡ್ಸ್. ಓಕೆ, ಫಾರ್ ದಿಸ್ ಲೇಔಟ್ ಅಲ್ಲೇ ನೇಮ್ ಬೋರ್ಡ್ಸ್ ಹಾಕಿರ್ತೀವಿ. ಇಟ್ಸ್ ಹಾರ್ಡ್ಲಿ 1.5 kilometers ಫ್ರಮ್ ವಿದ್ಯಾನಗರ್ ಸರ್ಕಲ್. ಓಕೆ, ವಿದ್ಯಾನಗರ ಸರ್ಕಲ್ ಇಂದ ಕರೆಕ್ಟಾಗಿ 1.5 kilometer ಈ ಲೇಔಟ್ ಬರುತ್ತೆ. ಕರೆಕ್ಟ್. ಅದನ್ನ ಬಿಟ್ಟು ನಿಮಗೆ ನೀವು ನೋಡ್ತಾ ಇರ್ಬೋದು, ಇದು ವಸಂತ್ ವಿಹಾರ್ ವಿಲಾಸ್ ಅಂತ ಹೇಳಿ ರೈಟಿಗೆ ಎದುರುಗಡೆ ನಿಮಗೆ ವಸಂತ್ ವಿಹಾರ್ ಅಪಾರ್ಟ್ಮೆಂಟ್ಸ್ ಇದೆ. ಮತ್ತೆ ನಿಮ್ಗೆ ಆ ಕಡೆ ಹೋದ್ರೆ ನಿಮಗೆ JP ಸ್ಪೋರ್ಟ್ಸ್ ಅಕಾಡೆಮಿ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದು ಒಂದು ಸ್ಪೋರ್ಟ್ಸ್ ಅಕಾಡೆಮಿ ಇದೆ. ಮತ್ತೆ ಹಿಂದೆಗಡೆ ಪ್ರಾಪರ್ಟಿ ನೋಡ್ತಾ ಇರ್ಬೋದು, ಅಲ್ಲಿ ನಿಮಗೆ BMS ಕಾಲೇಜ್ ಬರುತ್ತೆ. ಓಕೆ, ಎಲ್ಲ ಮೇನ್ ಜಾಗದ ಮಧ್ಯದಲ್ಲಿ ನಿಮ್ಮ ಲೇಔಟ್ ಇದೆ. ಖಂಡಿತವಾಗ್ಲೂ ಸರ್, ಸೂಪರ್. ಮತ್ತೆ ನಿಮ್ಗೆ ಬ್ಯಾಂಗ್ಳೂರ್ ನಾರ್ತ್ ಅಂದ ತಕ್ಷಣ ನಿಮ್ಗೆ ಬರೋದೇ ದೇವನಹಳ್ಳಿ ಏರ್ಪೋರ್ಟ್. ಹೌದು, ಇಟ್ಸ್ ಅಬೌಟ್ 4.5 to 5 kilometers ಇದೆ. ಅದು ಬಿಟ್ಟರೆ ನೀವು ನಮ್ಮ ಜೊತೆ ಆನ್ ದ ವೇ ಬರ್ತಾನೂ ನೀವು ನೋಡ್ಕೊಂಡ್ ಬಂದಿರ್ಬೋದು, ನಮ್ಮ ಇಂಡಿಯನ್ ಏರ್ಫೋರ್ಸ್ ಇದೆ ಅಲ್ಲ. ಹೌದು, ಸೊ ಅದನ್ನು ಕೂಡ ಇಲ್ಲಿ, ಸೊ ಯು ಕ್ಯಾನ್ ಸಿ ಆಫನ್ ಫ್ಲೈಯಿಂಗ್ ಏರೋಪ್ಲೇನ್ಸ್. ಹೌದು, ಅಲ್ಲ ಸರ್, ನಾವು ಬಂದಾಗಿಂದನೂ ಇಲ್ಲೇ ಸಿಕ್ಕಾಪಟ್ಟೆ ಏರೋಪ್ಲೇನ್ಗಳು ಹೋಗ್ತಾ ಇದಾವೆ, ಎಲ್ಲ ಬಂದು ಟಾಟಾ ಮಾಡೋದು. ಖಂಡಿತವಾಗ್ಲೂ ಸರ್. ಸೊ ಇದು ಕಂಪ್ಲೀಟ್ಲಿ ಬ್ಯಾಂಗ್ಳೂರ್ ನಾರ್ತ್, ವಿದ್ಯಾನಗರ್. ಎಕ್ಸಾಕ್ಟ್ ಲೊಕೇಶನ್ ಬಂದು ವಿದ್ಯಾನಗರ್. ಸೂಪರ್ ಸರ್. ಇದು 10ನೇ ಕ್ವಶನ್. ಓಕೆ, ಈ ಕ್ವಶನ್ ನಂಗೂ ಡೌಟ್ ಬಂತು. ವಿಡಿಯೋದಲ್ಲಿ ನೆಲ ರೆಡ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಓಕೆ ಇದು ರೆಡ್. ಹೌದು ಸರ್. ಓಕೆ, ಈ ವಿಡಿಯೋದಲ್ಲಿ ನೆಲ ರೆಡ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಇದು ಯಾವ ಮಣ್ಣು? ಯಾವ ಮಣ್ಣು ಅಂದ್ರೆ ಕೆಮ್ಮಣ್ಣು? ಕೆಮ್ಮಣ್ಣು ಸರ್ ಇದು. ಸೊ ಈವನ್ ನಮಗೂ ಕೂಡ ಅದು ತುಂಬಾ ಆಶ್ಚರ್ಯ ಆಯ್ತು. ಏನಕ್ಕೆ ಅಂತಂದ್ರೆ ನಾವು ಯಾವುದೇ ಒಂದು ಲೇಔಟ್ ಡೆವಲಪ್ ಮಾಡಬೇಕು ಹೋದ್ರಾಗೂ ಕೂಡ ನಾರ್ಮಲ್ ಮಣ್ಣು ಸಿಗುತ್ತೆ ನಮಗೆ. ನಾರ್ಮಲ್ ಸ್ಯಾಂಡ್ ಹೇಗಿರುತ್ತೋ ಆಗಿರುತ್ತೆ. ಬಟ್ ಈ ಪ್ರಾಜೆಕ್ಟ್ ನಲ್ಲಿ ಈ ಮಣ್ಣು ನೀವೇ ತಗೊಂಡು? ಇಲ್ಲ ಸರ್, ನಾವು ತಂದಾಕಿಲ್ಲ. ಇಲ್ಲಿ ಓವರ್ ಟ್ಯಾಂಕ್ ಮಾಡ್ಲಿಕ್ಕೆ ನಮ್ಮನೆ ಇಲ್ಲಿ ತೋರಿಸಿದ್ವಿ, ಒಂದು 20 ಅಡಿ ತೋರಿಸಿದ್ವಿ. ಆ 20 ಅಡಿ ತೋರಿಸಿದಾಗ ಬಂದಿರೋ ಮಣ್ಣು ಸರ್ ಇದು. ಓಕೆ, ಈ ಮಣ್ಣು ಏನ್ ಹಾಕಿದ್ರೆ ಇದ್ರಲ್ಲಿ ತೋಡಿರೋ ಮಣ್ಣು ಇದು. ಇದು ಏನಕ್ಕೆ ಮಾಡಿರೋದು? ಇದು ಓವರ್ ಟ್ಯಾಂಕ್ ಮಾಡ್ತಾ ಇದೀವಿ.
ಓಕೆ ಅದು ಪಿಲ್ಲರ್ ಥರ ಬರ್ತದೋ ಓಕೆ ಅದಕ್ಕೋಸ್ಕರ ಇದು ರೂಲ್ಸ್ ಆ ಥರ ಏನಾರು ಇದೆ ಈ ಥರ ಮಾಡಲೇಬೇಕಂತ? ಹಂಗೇನಿಲ್ಲ ಸರ್, ನಮ್ಮ ಕಸ್ಟಮರ್ಸ್ಗೆ ಹೆಲ್ಪ್ ಆಗಲಿ ಅಂತೇಳಿ ಒಂದು ಸಮ್ ಟೈಪ್ ಮಾಡ್ತಾ ಇದೀವಿ ಅಷ್ಟೇ. ಓವರ್ ಟ್ಯಾಂಕ್ ಬಂದ್ಬಿಟ್ಟು ಇದ್ರ ಮೇಲೆ ಬರುತ್ತೆ, ಬಟ್ ಅಂಡರ್ ಗ್ರೌಂಡಲ್ಲಿ ಇರಲಿ ಅಂತೇಳಿ ಮಾಡ್ತಾ ಇದೀವಿ ಅಷ್ಟೇ. ಇದು 11ನೇ ಕ್ವಶನ್, ಇದು ಲಾಸ್ಟ್ ಸರ್. ಅಲ್ಲಿದ್ದೀರಾ ಸರ್? ಇದು 11ನೇ ಕ್ವಶನು, ಲಾಸ್ಟ್ ಕ್ವಶನ್ ಇದು. ಓಕೆ, ಟೋಟಲ್ ಎಷ್ಟು ಸೈಟ್ಸ್ಗಳಿದಾವೆ, ಲೆಂತು ವಿಡ್ತು ಎಲ್ಲ ಎಷ್ಟಿದೆ ಸರ್? ನಮ್ಮಲ್ಲಿ ಈಗ 153 ಸೈಟ್ ಇದೆ ಸರ್ ಟೋಟಲು. ಓಕೆ, 153 ಸೈಟಲ್ಲಿ ನಿಮಗೆ 20-40, 30-40, 30-50 ಮತ್ತು ಆಟ್ ಸೈಟ್ಸ್, ಇಷ್ಟು ಸೈಟ್ಸು 153 ಸೈಟ್ಸು ಕೂಡ ಅವೈಲೇಬಲ್ ಇದೆ ಸರ್. 153 ಸೈಟ್ಸ್ ಅಂದರೆ ಟೋಟಲ್ ಇದು ಎಷ್ಟು ಎಕರ್ಸಲ್ಲಿ ಮಾಡಿರ್ಬೋದು? 6.5 ಎಕರೆಲ್ಲಿ ಮಾಡಿರೋದು ಸರ್ ಇದು. 6.5 ಎಕರೆಯಲ್ಲಿ ಮಾಡಿರೋದಾ? ಹೌದು ಸರ್, ಭಯಂಕರ ಸರ್. ನೀವು ನೋಡ್ತಾ ಇರ್ಬೋದು ಸರ್, ನೀವು ಇವಾಗಿನ ರೋಡಿನ ರೆಡಿ ಆಗ್ತಾ ಇದೆ. ಇದು ಕಂಪ್ಲೀಟ್ಲಿ ನಿಮಗೆ CC ರೋಡ್ ಬರುತ್ತೆ, ಕಾಂಕ್ರೀಟ್ ರೋಡ್ ಬರುತ್ತೆ ನಿಮಗೆ. ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳೋದಾದ್ರೆ ಹೇಳಿ ಮುಗಿಸ್ಬೋದು. ಖಂಡಿತ ಸರ್. ಸೊ ಕೊನೆಯದಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಎಲ್ಲೋ ಹೋಗಿ ಸೈಟ್ ತೊಗೊಂಡು ತಲೆ ಕೆಡಿಸ್ಕೊಂಡು ಪ್ರೈಸ್ ಆಗಲಿ ಮತ್ತೊಂದಾಗಲಿ ಕಾಂಪ್ಲಿಕೇಶನ್ಸ್ ಮಾಡ್ಕೊಬೇಡಿ. ವಿ ಆರ್ ಎ ರೆಪ್ಯೂಟೆಡ್ ಕಂಪನಿ. ಪ್ಲೀಸ್ ಕಮ್ ಟು ಅಸ್. ನಿಮಗೊಂದು ಒಳ್ಳೆ ಪ್ರೈಸಲ್ಲಿ ಸೈಟ್ ಮಾಡಿ ಕೊಡ್ತೀವಿ. ವಿ ವಿಲ್ ಬಿ ದೇರ್ ಅಂಟಿಲ್ ದ ಕನ್ಸ್ಟ್ರಕ್ಷನ್ ಆಲ್ಸೋ. ನಿಮ್ಮ ಮನೆ ಕೀನ ನಿಮಗೆ ಹ್ಯಾಂಡ್ ಓವರ್ ಮಾಡಿ ಕೊಡೋವರೆಗೂ ಆ ಜವಾಬ್ದಾರಿ ನಮ್ಮದಾಗಿರುತ್ತೆ. ಟ್ರಸ್ಟ್ ಅಸ್ ಆ್ಯಂಡ್ ಬೈ ದ ಪ್ಲಾಟ್ಸ್ ವಿತ್ ಅಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೋ ತನಕ ನನ್ನ ಆಡಿಯನ್ಸ್, ನನ್ನ ಫಾಲೋವರ್ಸ್ಗಳು ಏನೇನು ಕ್ವಶನ್ಸ್ಗಳು ಕೇಳಿದ್ದಾರೆ ಅದೆಲ್ಲದಕ್ಕೂ ಡೀಟೇಲ್ ಆಗಿ ನೀವು ಆನ್ಸರ್ಸ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ಸ್ ಅಲಾಟ್ ಸರ್. ಥ್ಯಾಂಕ್ ಯು ಸರ್. ಇವಾಗ ನೀವು ಕೇಳಿದಂಥ ಕ್ವಶನ್ಸ್ಗಳಿಗೆಲ್ಲ ಆನ್ಸರ್ ಸಿಕ್ತು ಅಂತ ಅನ್ಕೊಳ್ತೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮ್ಯಾಕ್ಸಿಮಮ್ ಮಾಡಿ, ಆದಷ್ಟು ಎಲ್ರಿಗೂ ಗೊತ್ತಾಗಲಿ. ಒಳ್ಳೆ ಪ್ರೈಸಲ್ಲೇ ಮಾಡಿಕೊಡ್ತಿದ್ದಾರೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗ್ಬಿಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಿಮಗೆ ತಗೊಬಂದು ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.